ಕನ್ನಡ ತಂತ್ರಾಂಶ ಇದು ತಂತ್ರಜ್ಞಾನದ ವಿಶ್ವಕೋಶ. ಕನ್ನಡ ತಂತ್ರಾಂಶದ ಮತ್ತೊಂದು ಟ್ಯುಟೋರಿಯಲ್ಗೆ ನಿಮಗೆಲ್ರಿಗೂ ಸ್ವಾಗತ. ನಾನು ಕಾರ್ತಿಕ್ ಮಾತಾಡ್ತಿದ್ದೀನಿ. ಸ್ನೇಹಿತರೆ, ನಾವು ಹಿಂದಿನ ಟ್ಯುಟೋರಿಯಲಲ್ಲಿ ಡಿಜಿಟಲ್ ಗೋಲ್ಡ್ ಬಗ್ಗೆ ಒಂದಷ್ಟು ಮಾಹಿತಿನ ಪಡ್ಕೊಂಡಿದ್ವಿ. ಆಗ ತುಂಬ ಜನ ಏನು ಹೇಳ್ತಾ ಇದ್ರು ಅಂದರೆ, ಡಿಜಿಟಲ್ ಗೋಲ್ಡು ನಮಗೆ ಒಳ್ಳೆ ಲಾಭ ಬಂದರೂ ಬರ್ಬೋದು, ಅಥವಾ ಕೆಲವೊಮ್ಮೆ ಲಾಸು ಸಹ ಆಗ್ಬೋದು. ನಮಗೆ ತುಂಬಾ ಸೇಫ್ ಇರುವಂಥ, ಯಾವುದೇ ರೀತಿಯ ರಿಸ್ಕು ಇಲ್ಲದೆ ಇರುವಂಥ ಸ್ಕೀಮ್ಸ್ಗಳನ್ನ ತಿಳಿಸ್ಕೊಡಿ ಅಂತ ಒಂದಷ್ಟು ಜನ ಹೇಳಿದರು. ಅದೇ ರೀತಿ ಇವತ್ತು ನಾನು ಒಂದು ಬಾಂಡ್ ಬಗ್ಗೆ ನಿಮಗೆ ತಿಳಿಸ್ಕೊಡೋಕ್ಕೆ ಬಂದಿದ್ದೀನಿ. ಅದಕ್ಕಿಂತ ಮುಂಚೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಸ್ನೇಹಿತರೆ, ನನ್ನ ಅನುಭವಗಳನ್ನ ಅಷ್ಟೇ ನಾನಿಲ್ಲಿ ಶೇರ್ ಮಾಡ್ಕೊತಿರೋದು. ನಾನು ಯಾವುದೇ ರೀತಿಯ ಫೈನಾನ್ಷಿಯಲ್ ಎಕ್ಸ್ಪರ್ಟ್ ಅಲ್ಲ. ನಾನು ಸಜೆಸ್ಟ್ ಮಾಡೋದು ಕೆಲವೊಬ್ಬರಿಗೆ ಇಷ್ಟ ಆಗ್ಬೋದು, ಅಥವಾ ಕೆಲವೊಬ್ಬರಿಗೆ ಇಷ್ಟ ಆಗದೆ ಇರ್ಬೋದು. ಫೈನಲ್ ಕಾಲು ನಿಮ್ಮದೇ ಆಗಿರುತ್ತೆ. ನನಗೆ ಗೊತ್ತಿರೋ ಅಂಥ ಒಂದಷ್ಟು ಸ್ಕೀಮು, ಮತ್ತು ನಾನಿಲ್ಲಿ ಯಾವ್ದು ಶೇರ್ ಮಾಡ್ತಿದ್ದೀನೋ ಅದೆಲ್ಲದನ್ನು ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ಅಂದರೆ ನಾನು ಅದರಲ್ಲಿ ಇನ್ವೆಸ್ಟ್ ಮಾಡಿದ್ದೀನಿ, ಅದನ್ನೇ ನಾನು ನಿಮ್ಮೊಂದಿಗೆ ಶೇರ್ ಮಾಡ್ಕೋತಿರೋದು. ಇಷ್ಟು ಮಾತ್ರ ನಾನು ಹೇಳಬಲ್ಲೆ. ನಿಮಗೆ ಇಷ್ಟ ಆಗಿದರೆ ನೀವು ಇನ್ವೆಸ್ಟ್ ಮಾಡ್ಬೋದು. ನಂದೊಂದು ಮಾಹಿತಿ ಶೇರ್ ಮಾಡ್ಕೋಬೇಕು ಅಂತ ಅನಿಸಿರೋದ್ರಿಂದ ನಾನು ಶೇರ್ ಮಾಡ್ಕೋತಾ ಇದ್ದೀನಿ. ಈಗ ವಿಷಯಕ್ಕೆ ಬರೋಣ. ಇವತ್ತು ನಾವು ಫ್ಲೋಟಿಂಗ್ ರೇಟ್ ಸೇವಿಂಗ್ಸ್ ಬಾಂಡ್ ಅಂತ ಒಂದು ಬಾಂಡ್ ಬಗ್ಗೆ ತಿಳ್ಕೊತಾ ಇದ್ದೀವಿ. ಇದು 100% ಸೇಫ್ ಆಗಿರುವಂಥ ಬಾಂಡು. ಇದನ್ನು RBI ಅವರು ಮ್ಯಾನೇಜ್ ಮಾಡ್ತಾರೆ. ಹಾಗೆ ಗೌರ್ಮೆಂಟ್ ಆಫ್ ಇಂಡಿಯಾ ಕಡೆಯಿಂದ ಸಿಗ್ತಿರುವಂಥ ಬಾಂಡ್ ಇದು. ಈ ಒಂದು ಸ್ಕೀಮ್ನ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡೋದಾದರೆ, ಫಾರ್ ಎಕ್ಸಾಂಪಲ್ ನಾವು 1 ಲಕ್ಷ ರೂಪಾಯಿನ ಇನ್ವೆಸ್ಟ್ ಮಾಡ್ತೀವಿ ಈ ಒಂದು ಬಾಂಡಲ್ಲಿ. ಇದು 7 ವರ್ಷ ತನಕ ಇರುತ್ತೆ. ಅಂದರೆ 7 ವರ್ಷ ಆದಮೇಲೆ ಈ ಬಾಂಡು ಮೆಚ್ಯೂರ್ ಆಗುತ್ತೆ. ಅಲ್ಲಿ ತನಕ ನಮಗೆ ಕರೆಂಟ್ ರೇಟ್ ಆಫ್ ಇಂಟ್ರೆಸ್ಟು 8.05% ಇದೆ, ಅಷ್ಟು ಸಿಗ್ತಿರತ್ತೆ. ಅಂದರೆ 1 ಲಕ್ಷಕ್ಕೆ 8,050 ರೂಪಾಯಿ ಸಿಗ್ತಿರತ್ತೆ ಪ್ರತಿ ವರ್ಷ. ಅದು 8,050 ಏನಿದೆ ಅದು 2 ಭಾಗ ಮಾಡ್ತಾರೆ. 4,025 ರೂಪಾಯಿ ಅಂತ ವರ್ಷದಲ್ಲಿ 2 ಸತಿ ಹಾಕ್ತಾರೆ. ಅಂದರೆ ಜಾನ್ವರಿ ಮತ್ತು ಜುಲೈ ತಿಂಗಳುಗಳಲ್ಲಿ ಹಾಕ್ತಾರೆ. ಅರ್ಧ ವರ್ಷಕ್ಕೆ ಸಿಗೋದು 8,000. 1 ಲಕ್ಷ ಇನ್ವೆಸ್ಟ್ಮೆಂಟ್ಗೆ 8,050 ರೂಪಾಯಿ. ಅದನ್ನು 2 ಭಾಗ ಮಾಡಿ ಪ್ರತಿ 6 ತಿಂಗಳು ಹಾಕ್ತಾ ಹೋಗ್ತಾರೆ. ಹಾಗೆ ಇದು ಹೆಸರೇ ಹೇಳೋ ಹಾಗೆ ಫ್ಲೋಟಿಂಗ್ ಬಾಂಡ್ ಆಗಿರುತ್ತೆ. ಅಂದರೆ ಫ್ಲೋಟಿಂಗ್ ಅಂದರೆ ಇಂಟ್ರೆಸ್ಟು ಹಿಂದೆ ಮುಂದೆ ಆಗ್ಬೋದು. ಈಗ 8.05% ಏನಿದೆ ಇದು ಜಾಸ್ತಿನೂ ಆಗ್ಬೋದು, ಕಡಿಮೆನೂ ಆಗ್ಬೋದು. ಆದರೆ ಸೆಕ್ಯೂರಿಟಿ ವೈಸ್ ಅಂತೂ ಇದು 100% ಸೆಕ್ಯೂರ್. ಹಾಗೆ ಇದರಲ್ಲಿ ಮಿನಿಮಮ್ ಇನ್ವೆಸ್ಟ್ಮೆಂಟು 1,000 ರೂಪಾಯಿ ಆಗಿರುತ್ತೆ. ನೀವು 1,000 ರೂಪಾಯಿಗೂ ಸಹ ಬಾಂಡ್ನ ಪರ್ಚೇಸ್ ಮಾಡ್ಕೋಬೋದು. ಸೊ ಇದಾಗಿತ್ತು ಫ್ಲೋಟಿಂಗ್ ರೇಟ್ ಸೇವಿಂಗ್ಸ್ ಬಾಂಡ್ ಬಗ್ಗೆ ಒಂದಷ್ಟು ಮಾಹಿತಿ. ಈಗ ಪ್ರಾಕ್ಟಿಕಲ್ ಆಗಿ ಈ ಒಂದು ಬಾಂಡಲ್ಲಿ ಹೇಗೆ ಇನ್ವೆಸ್ಟ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಸ್ನೇಹಿತರೆ, ನಾನು ಯೂಸ್ ಮಾಡ್ತಿರೋದು HDFC ಬ್ಯಾಂಕು. HDFC ನೆಟ್ ಬ್ಯಾಂಕಿಂಗಲ್ಲಿ ಈ ಒಂದು ಆಪ್ಷನ್ ಇದೆ. ಹಾಗೆ ಹಲವಾರು ಬ್ಯಾಂಕ್ಗಳಲ್ಲೂ ಸಹ ಈ ಒಂದು ಆಪ್ಷನ್ ಇರುತ್ತೆ. ನಮಗೆ ಇನ್ವೆಸ್ಟ್ ಮಾಡೋಕ್ಕೆ 2 ಆಪ್ಷನ್ ಇದೆ. ಒಂದು ನೆಟ್ ಬ್ಯಾಂಕಿಂಗಲ್ಲಿ ನಾವು ಇನ್ವೆಸ್ಟ್ ಮಾಡ್ಬೋದು, ಅಥವಾ ಆಫ್ಲೈನಲ್ಲೂ ಸಹ ನಾವು ಬ್ಯಾಂಕ್ಗೆ ಹೋಗಿ ಈ ಒಂದು ಬಾಂಡ್ದು ಅಪ್ಲಿಕೇಶನ್ ಪಡ್ಕೊಂಡು ಫಿಲ್ ಮಾಡಿ ಸಹ ನಾವು ಆಫ್ಲೈನಲ್ಲೂ ಈ ಒಂದು ಬಾಂಡಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಹಾಗೆ ಆಲ್ಮೋಸ್ಟ್ ಎಲ್ಲ ಸುಮಾರು ನೆಟ್ ಬ್ಯಾಂಕಿಂಗ್ಗಳಲ್ಲಿ ಇನ್ವೆಸ್ಟ್ ಅಥವಾ ವೆಲ್ತ್ ಅನ್ನೋ ಒಂದು ಆಪ್ಷನ್ ಕೆಳಗೇನೆ ಈ ಒಂದು ಸೇವಿಂಗ್ಸ್ ಬಾಂಡು ಸಿಗೋ ಅಂಥದ್ದು. ಈಗ HDFCಯಲ್ಲಿ ಎಲ್ಲಿದೆ ಅಂತ ನಾನು ತೋರಿಸ್ಕೊಡ್ತೀನಿ. ಅದಾದಮೇಲೆ ಅಲ್ಲಿ ಏನೇನು ಆಪ್ಷನ್ಸ್ ಬರುತ್ತೆ ಅಂತ ತೋರಿಸ್ಕೊಡ್ತೀನಿ. ಇದು ನಿಮ್ಗೊಂದು ಐಡಿಯಾ ಬರ್ಬೋದು. ಯಾಕಂದರೆ ಇಲ್ಲಿ ಇರುವಂಥವರು ಹಲವಾರು ಜನ ಹಲವಾರು ಬ್ಯಾಂಕ್ಗಳಲ್ಲಿ ಅಕೌಂಟ್ಸ್ನ ಹೊಂದಿರ್ತೀರ. ಬಟ್ ನಾನು ಆಪ್ಷನ್ಸ್ ಏನೇನಿರುತ್ತೆ ಅಂತ ತೋರಿಸ್ಕೊಟ್ರೆ ನಿಮ್ಗೊಂದು ಐಡಿಯಾ ಬರ್ಬೋದು. ನಿಮ್ಮ ಬ್ಯಾಂಕಲ್ಲಿ ಆಪ್ಷನ್ಸ್ ಎಲ್ಲಿ ಸಿಗುತ್ತೆ ಏನು ಅಂತ ನೀವು ಎಕ್ಸ್ಪ್ಲೋರ್ ಮಾಡ್ಕೋಬೋದು. ಹಾಗೆ ನೀವು ಒಂದು ಸೊಲ್ಯೂಷನ್ ಏನಂದರೆ, ಬೇಕಿದ್ರೆ ನೆಟ್ ಬ್ಯಾಂಕಿಂಗ್ ಓಪನ್ ಮಾಡಿದ್ಮೇಲೆ ಸರ್ಚಲ್ಲೂ ಬೇಕಾದ್ರೆ ನೀವು ಹೊಡೆದು ನೋಡ್ಬೋದು. ಫ್ಲೋಟಿಂಗ್ ರೇಟ್ ಸೇವಿಂಗ್ಸ್ ಬಾಂಡ್ ಅಂತ, ಅಥವಾ RBI ಬಾಂಡ್ ಈ ಥರ ಎಲ್ಲ ಹೊಡೆದ್ರೆ ನಿಮಗೆ ಸಿಗ್ಬೋದು. ಹಾಗೆ ಬನ್ನಿ ಸ್ನೇಹಿತರೆ, ಹೆಚ್ಚು ತಡ ಮಾಡಿದಾಗೆ ನನ್ನ ನೆಟ್ ಬ್ಯಾಂಕಿಂಗಲ್ಲಿ ಎಲ್ಲಿ ಈ ಆಪ್ಷನ್ ಸಿಗುತ್ತೆ, ಹೇಗೆ ಇನ್ವೆಸ್ಟ್ ಮಾಡೋದು ಅಂತ ಕ್ವಿಕ್ ಆಗಿ ತೋರಿಸ್ಕೊಡ್ತೀನಿ. ನೋಡಿ ಸ್ನೇಹಿತರೆ, ಇನ್ವೆಸ್ಟ್ ಬಟನ್ ಕೊಲ್ಯಾಪ್ಸ್ಡ್ ಅಂತ ಇದೆ. ಇದು HDFCಯಲ್ಲಿ. ನಾನು ಇದನ್ನು ಎಕ್ಸ್ಪ್ಯಾಂಡ್ ಮಾಡ್ತಿದ್ದೀನಿ, ಸ್ಪೇಸ್ ಪ್ರೆಸ್ ಮಾಡ್ತಿದ್ದೀನಿ. Space primary site navigation region list with 9 items. Invest button menu, press space to activate the menu, then navigate with arrow keys. Expanded. ಇದು ಎಕ್ಸ್ಪ್ಯಾಂಡ್ ಆಗಿದೆ. ನಾನು ಟ್ಯಾಬ್ ಮಾಡ್ತಾ ಹೋಗ್ತೀನಿ. Invest region list with 4 items. Debit link to activate, press enter. ಡಿಮ್ಯಾಟ್ ಅಂತ ಹೇಳ್ತಾ ಇದೆ, ಇದು ಬೇಡ. Mutual funds link to activate, press enter. ಮ್ಯೂಚುವಲ್ ಫಂಡ್ ಅಂತ ಹೇಳ್ತಾ ಇದೆ. RBI bonds link to activate, press enter. RBI ಬಾಂಡ್ಸ್ ಅಂತ ಹೇಳ್ತಾ ಇದೆಯಲ್ಲ, ಇದ್ರ ಮೇಲೆ ಎಂಟರ್ ಪ್ರೆಸ್ ಮಾಡ್ತಿದ್ದೀನಿ. Enter. Title is RBI bonds dashboard Google Chrome Karthik. ಸ್ನೇಹಿತರೆ ನೋಡಿ, ನಾನು RBI ಬಾಂಡ್ ಮೇಲೆ ಕ್ಲಿಕ್ ಮಾಡಿದ್ದಕ್ಕೆ RBI ಬಾಂಡ್ ಪೇಜ್ ಓಪನ್ ಆಗಿದೆ. Invest heading level 1. Heading level 1 floating rate savings bonds 2020 left parent taxable right parent. Get secure returns with investments starting at just Indian rupee sign 1000. Get secure bullet better returns than deposit bullet half yearly interest payment 7 years lock dash in period bullet risk dash free investment. Invest in bonds button.
ನೋಡಿ ಸ್ನೇಹಿತರೆ, ಈ ಒಂದು ಬಾಂಡ್ನ ಫೀಚರ್ಸ್ಗಳನ್ನ ಇಲ್ಲೇ ತಿಳಿಸ್ಕೊಟ್ಬಿಟ್ರು. ರೇಟ್ ಆಫ್ ಇಂಟ್ರೆಸ್ಟ್ ಯಾವ ಥರ, ಎಷ್ಟು ವರ್ಷ, 7 ವರ್ಷ ಲಾಕ್-ಇನ್ ಪೀರಿಯಡು, ಸೇಫ್ ಇನ್ವೆಸ್ಟ್ಮೆಂಟ್, ₹1,000 ಇನ್ವೆಸ್ಟ್ ಮಾಡ್ಬೋದು ಅಂತ ನಾನೇನೇನು ಮಾಹಿತಿ ಕೊಟ್ಟನೋ ಅದೆಲ್ಲ ಇಲ್ಲೇ ತೋರಿಸ್ತಾ ಇದ್ದಾರೆ. ಕೆಳಗಡೆ ಇನ್ವೆಸ್ಟ್ ಅಂತ ಆಪ್ಷನ್ ಬಟನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ. Blank. Invest in bonds button. ಇನ್ವೆಸ್ಟ್ ಇನ್ ಬಾಂಡ್ಸ್ ಇದ್ರ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ. Invest in RBI bonds heading level 1. Toggle button collapse. 1 investment details tab selected. 2 nominee details tab unavailable. 2 of 2. ಸೊ ಇಲ್ಲಿ ಇನ್ವೆಸ್ಟ್ಮೆಂಟ್ ಡೀಟೇಲ್, ನಾಮಿನಿ ಡೀಟೇಲ್ ಎಲ್ಲ ಕೊಡಬೇಕಾಗುತ್ತೆ. ಇಲ್ಲಿಂದ ಟ್ಯಾಬ್ ಮಾಡ್ತಾ ಹೋಗ್ತೀನಿ. Invest in RBI bonds. Main region. Back button. Toggle button collapsed. To add group. 1 investment details tab selected. 1 investment details tab panel. Enter amount edit. Blank. Currency Indian rupee sign. Type. ಸೊ ಎಷ್ಟು ಇನ್ವೆಸ್ಟ್ ಮಾಡ್ತೀರಾ ಅನ್ನೋದ್ರ ಅಮೌಂಟು ಮಿನಿಮಮ್ ₹1,000. ನೀವು ಎಷ್ಟಾದರೂ ಹಾಕ್ಬೋದು. ನಾನು ಜಸ್ಟ್ ₹1,000 ಅಂತ ಹಾಕ್ತಿದ್ದೀನಿ. 1000. Enter amount edit 1,000. Heading level 3 applicant details. Enter Indian rupee sign 1,000. Heading level 3 applicant details. ನೋಡಿ ಫ್ರೆಂಡ್ಸ್, ನಾನಲ್ಲಿ ಅಮೌಂಟ್ ಟೈಪ್ ಮಾಡಿಬಿಟ್ಟು ಡೌನ್ ಆರೋ ಮಾಡ್ತಾ ಬಂದರೆ ಅಪ್ಲಿಕೆಂಟ್ ಡೀಟೇಲ್ಸ್ ಅಂತ ಬರ್ತಿದೆ. Full name Karthik K. Mother's maiden name. Enter name. ಸೊ ಇಲ್ಲಿ ಮದರ್ಸ್ ನೇಮ್ ಬರೀ ಕೇಳ್ತಾ ಇದೆ. SELI. Enter broker code edit. Type of text. ಎಂಟರ್ ಬ್ರೋಕರ್ ಕೋಡ್ ಅಂತ ಕೇಳ್ತಾ ಇದೆ. ಇದೇನು ಕಂಪಲ್ಸರಿ ಇಲ್ಲ. Cancel button to continue button to activate. Press enter. ಇಲ್ಲಿ ಕಂಟಿನ್ಯೂ ಕೊಡಬೇಕಾಗುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇನ್ವೆಸ್ಟ್ಮೆಂಟ್ ಡೀಟೇಲ್ಸು ಟ್ಯಾಬು ಫಸ್ಟ್ ಏನಿತ್ತು ಅದು ಫಿಲ್ ಆಗಿದೆ. ಈಗ ನಾಮಿನಿ ಡೀಟೇಲ್ಸ್ ಫಿಲ್ ಮಾಡಬೇಕು. Tab panel start 2 nominee details. Heading level 3 add nominee for this investment. Switch on. Click on add nominee to link up the 2 nominees. Any changes you make will automatically adjust the nomination percentage to total 100%. Existing nominee from bank account checkbox checked. ನೋಡಿ ಫ್ರೆಂಡ್ಸ್, ಬೈ ಡಿಫಾಲ್ಟ್ ಆಗಿ ಬ್ಯಾಂಕ್ ಅಕೌಂಟಿಗೆ ನಾವು ನಾಮಿನಿ ಕೊಟ್ಟಿರ್ತೀವಲ್ಲ ಅವ್ರನ್ನೇ ಬೇಕಿದ್ರೆ ಸೆಲೆಕ್ಟ್ ಮಾಡ್ಕೋಬೋದು. ನಾನು ಹಾಗೆ ಮಾಡಿದ್ದೀನಿ. Continue button. ಸ್ನೇಹಿತರೆ, ಈಗ ಕಂಟಿನ್ಯೂ ಕೊಡ್ತಾ ಇದ್ದೀನಿ. Space modal dialog. Investing after bank's working hours. Your account will be debited immediately. However, processing and interest calculations will begin on the next working day. Confirm button to activate. Press enter. ಸ್ನೇಹಿತರೆ, ಇನ್ನೊಂದು ಏನಂದರೆ 5 ಗಂಟೆ ಅಷ್ಟರಲ್ಲಿ ನಾವು ಮಾಡಿದ್ರೆ ಈ ಅಲರ್ಟ್ ಬರಲ್ಲ. 5 ಗಂಟೆ ಮೇಲೆ ಮಾಡ್ತಿರೋದಕ್ಕೆ ಏನು ಹೇಳ್ತಾ ಇದ್ದಾರೆ ಅಂದರೆ, ಬ್ಯಾಂಕಿಂಗ್ ಅವರ್ಸಿಂದ ಆಚೆ ನೀವು ಮಾಡ್ತಿರೋದ್ರಿಂದ ಈಗ ಮಾಡಿದ್ರು ನಾಳೆನೇ ನಿಮಗೆ ಎಲ್ಲ ಕೌಂಟ್ ಆಗೋದು ಅಂತ ಹೇಳ್ತಾ ಇದೆ. ಅದೇನು ಸಮಸ್ಯೆ ಇಲ್ಲ. ಓಕೆ, ಕನ್ಫರ್ಮ್ ಕೊಡ್ತೀನಿ. Confirm button. Space. Review invest in RBI bonds heading level 1. ಇಲ್ಲಿ ರಿವ್ಯೂ ಬರ್ತಾ ಇದೆ ನೋಡಿ ಸ್ನೇಹಿತರೆ. Scheme name. Floating rate savings bonds. 2020 left parent taxable right parent. Application number. 25 purchase online application. Purchase type. On option. Non-cumulative 7 years. Interest payment. Half yearly. Rate of interest 8.05%. Separator. Investment details. Investment amount. Indian rupee sign 1,000. Debit from HDH save of Indian separator. Applicant detail. Full Karthik and ER date of 0 gender. May case mobile plus commodore separator. Nominee details. Edit button. Confirm button. ನೋಡಿ ಸ್ನೇಹಿತರೆ, ನಮ್ಮ ಡೀಟೇಲ್ಸ್ ಎಲ್ಲ ಒಂದ್ಸತಿ ಕನ್ಫರ್ಮ್ ಮಾಡ್ಕೊಳಕ್ಕೆ ಕೇಳುತ್ತೆ, ರಿವ್ಯೂ ಮಾಡಿ ಅಂತ. ಕನ್ಫರ್ಮ್ ಕೊಡಬೇಕಿಲ್ಲಿ. I accept the terms and conditions of the HDFC Bank and I am aware that I will receive an electronic mail advice for investment in RBI bonds. Checkbox not checked. To check, press space bar. ನೋಡಿ ಸ್ನೇಹಿತರೆ, ಇದೊಂದು ಚೆಕ್ ಬಾಕ್ಸ್ನ ನಾವು ಚೆಕ್ ಮಾಡಬೇಕು. ಕನ್ಫರ್ಮ್ ಕೊಡೋಕ್ಕಿಂತ ಮುಂಚೆ ಚೆಕ್ ಮಾಡ್ತೀನಿ. Space. Terms and conditions heading level 3. ನೋಡಿ ಸ್ನೇಹಿತರೆ, ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇದೆ. ಒಂದ್ಸತಿ ಕ್ವಿಕ್ ಆಗಿ ಓದ್ಕೊಂಡ್ಬಿಡೋಣ. Close dialog button. Blank. RBI floating rate savings bonds 2020 left parent tax list of bullet declaration dash I/we hereby declare and undertake that left parent I right parent the information furnished in this application is delayed detail scheme. Left bullet I understand that requests placed after 5 p.m. beneficiary bank accounts / address details will be maintained at bond let multi account I can hear bullet every person who has been allotted a permanent account number left close dial accept button. ನೋಡಿ ಸ್ನೇಹಿತರೆ, ಇಲ್ಲಿ ಈ ಒಂದು ಟರ್ಮ್ಸ್ ಅಂಡ್ ಕಂಡೀಷನ್ಸ್ನ ಕ್ಲೀನಾಗಿ ಓದ್ಕೊಳ್ಳಿ. ಅಕ್ಸೆಪ್ಟ್ ಅಂತ ಕೊಡಬೇಕಾದಾದ್ಮೇಲೆ Space. Main region. I accept the terms and conditions of the HDFC Bank and I am aware that I will receive an electronic mail advice for investment in RBI bonds. Checkbox checked. To clear checkmark, press space bar. I accept of the edit button. Copyright HDFC. Cancel. Confirm button. Of the I accept the terms and please verify yourself. Review invest in RBI bonds heading scheme name float blank application number review invest in R scheme float app 2 search on option non 10 year 7 interest half rate of 8 investment amount Indian rupee sign 1 debit from card HH say of Indian applicant full card must sell and ER data 0 gen may indicate mobile non plus communic door no 8 nominee full sell data 20 relations must nom 1 address no India I accept the link terms and I accept the terms and conditions of the HDFC Bank and I am aware that I will receive an electronic
electronic mail advice for investment in RBI bonds checkbox checked. I accept of the HDF edit button. Copyright link terms and main region at the top but please verify yourself. Get an OTP using : SMS mobile number ***650 radio button check required. 1 of 2. ನೋಡಿ ಸ್ನೇಹಿತರೆ, ಇದು ಲಾಸ್ಟ್ ಸ್ಟೇಜ್ ಆಗಿರುತ್ತೆ. ಸೊ OTP ಮೂಲಕ ನಾವು ಕನ್ಫರ್ಮ್ ಮಾಡ್ಕೋಬೇಕಾಗತ್ತೆ. Email address K stars get OTP button. ಸೊ ಎರಡರಲ್ಲಿ ಒಂದನ್ನು ಸೆಲೆಕ್ಟ್ ಮಾಡಿ OTPನ ನಾವು ಪಡ್ಕೋಬೇಕಾಗತ್ತೆ. ಅದಾದಮೇಲೆ ನಮಗೆ ಬಂದಿರೋ OTPನ ಇಲ್ಲಿ ಟೈಪ್ ಮಾಡಿಬಿಟ್ಟು ಕನ್ಫರ್ಮ್ ಅಥವಾ ಕಂಟಿನ್ಯೂ ಅಂತ ಆಪ್ಷನ್ ಏನು ಸಿಗುತ್ತೆ ಅದು ಕೊಟ್ಟರೆ RBI ಬಾಂಡ್ ಅಥವಾ ಫ್ಲೋಟಿಂಗ್ ರೇಟ್ ಸೇವಿಂಗ್ಸ್ ಬಾಂಡ್ ಅದ್ರ ಬಗ್ಗೆ ಏನು ಮಾತಾಡ್ತಾ ಇದ್ದೀವಿ ಅದರಲ್ಲಿ ಇನ್ವೆಸ್ಟ್ಮೆಂಟ್ ಆಗುತ್ತೆ. ಸೊ ಇದು ಬ್ಯಾಂಕ್ಗೂ ಸ್ವಲ್ಪ ಹೆಚ್ಚು ಕಮ್ಮಿ ಇರ್ಬೋದು, ಒಂದೊಂದರಲ್ಲಿ ಆಪ್ಷನ್ಸು ಸ್ವಲ್ಪ ಹಿಂದೆ ಮುಂದೆ ಇರ್ಬೋದು. ಒಟ್ಟಾರೆ ನಮ್ಮ ಉದ್ದೇಶ ಏನಾಗಿತ್ತಂದರೆ ಈ ಒಂದು ಸ್ಕೀಮ್ ಬಗ್ಗೆ ತಿಳಿಸ್ಕೊಡೋದು, ಹಾಗೆ ಒಂದು ಡೆಮಾನ್ಸ್ಟ್ರೇಷನ್ ತೋರಿಸ್ಕೊಡೋದಾಗಿತ್ತು. ಈ ಒಂದು ಸ್ಕೀಮಿಗೆ ಅಥವಾ ಈ ಒಂದು ಬಾಂಡಿಗೆ ಸಂಬಂಧಪಟ್ಟ ಹಾಗೆ ಏನೇ ಕ್ವೈರೀಸ್ ಇದ್ರೂ ನೀವು ಗ್ರೂಪಲ್ಲಿ ಅಥವಾ ಯೂಟ್ಯೂಬ್ ಡಿಸ್ಕ್ರಿಪ್ಷನಲ್ಲಿ ಕೇಳ್ಬೋದು. ಹಾಗೆ ನಾನು ಮೊದಲೇ ಹೇಳಿದಾಗೆ ಇದು ನನ್ನ ಅನುಭವ, ನಾನು ಏನು ಪಡ್ಕೊಂಡಿದ್ದೀನಿ ಅದನ್ನು ಶೇರ್ ಮಾಡ್ಕೋತಿರೋದಷ್ಟೇ. ನಾನು ಯಾವುದೇ ರೀತಿಯ ಎಕ್ಸ್ಪರ್ಟ್ ಅಲ್ಲ. ನಾನು ಇದೇ ಬೆಸ್ಟ್ ಸ್ಕೀಮು, ಇದಕ್ಕಿಂತ ಬೆಸ್ಟ್ ಸ್ಕೀಮ್ ಇನ್ಯಾವುದೂ ಇಲ್ಲ ಅಂತ ಯಾವುದೇ ಕಾರಣಕ್ಕೂ ಹೇಳೋದಿಲ್ಲ. ಇರುವಂಥ ಆಪ್ಷನ್ನ ತೋರಿಸ್ಕೊಟ್ಟು ಪ್ರಾಕ್ಟಿಕಲಾಗಿ ಡೆಮಾನ್ಸ್ಟ್ರೇಷನ್ ಮಾಡೋದಷ್ಟೇ ನಮ್ಮ ಉದ್ದೇಶ ಆಗಿತ್ತು. ಈ ಒಂದು ಟ್ಯುಟೋರಿಯಲ್ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅನ್ಕೋತೀನಿ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಯಿತೆ? ಹಾಗಾದರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ಹಾಗೂ ಸಲಹೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ನಮ್ಮ ಕನ್ನಡ ತಂತ್ರಾಂಶ ವಾಹಿನಿಗೆ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗಳನ್ನು ನಿಮ್ಮ ಸ್ನೇಹಿತರ ಜೊತೆಗೆ ಹಂಚಿಕೊಳ್ಳಿ. ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿರುವ ಕನ್ನಡ ತಂತ್ರಾಂಶ ವಾಟ್ಸ್ಆಪ್ ಕಮ್ಯುನಿಟಿಯ ಲಿಂಕ್ ಹಾಗೂ KT ಆಪ್ಸ್ ಅಂಡ್ ಸಾಫ್ಟ್ವೇರ್ ಟೆಲಿಗ್ರಾಮ್ ಚಾನೆಲ್ನ ಲಿಂಕ್ ಮೂಲಕ ನೀವು ಸದಸ್ಯರಾಗಿ ಸೇರಿಕೊಂಡು ಉಪಯುಕ್ತ ಮಾಹಿತಿ ಹಾಗೂ ತಂತ್ರಾಂಶಗಳನ್ನು ಸುಲಭವಾಗಿ ಪಡೆದುಕೊಳ್ಳಿ. KT ಮೀಡಿಯಾ ಎಂಬ ನಮ್ಮ ಇನ್ನೊಂದು ಯೂಟ್ಯೂಬ್ ವಾಹಿನಿಯ ಲಿಂಕ್ ಸಹ ಡಿಸ್ಕ್ರಿಪ್ಷನ್ನಲ್ಲಿದ್ದು, ಆ ವಾಹಿನಿಗೂ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನು ಬೆಂಬಲಿಸಿ. ಧನ್ಯವಾದಗಳು.